press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಗಳಲ್ಲಿ ಸಮಾಸಗಳ ಬಗ್ಗೆ, ಸಮಾಸಗಳು, ನಾಮಪದಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಈ ತರಗತಿಯಲ್ಲಿ ಕ್ರಿಯಾಪದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಕಳೆದ ತರಗತಿಯಲ್ಲಿ ನಾಮಪದವನ್ನು ನಾವು ಅಧ್ಯಯನ ಮಾಡಿದ್ವಿ, ನಿಮಗೆಲ್ಲ ನೆನಪಿದೆ ಹೌದಾ? ನಾಮಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ನಾಮಪದಗಳಾಗ್ತವೆ. ವ್ಯಕ್ತಿಗಳ ಹೆಸರು, ವಸ್ತುಗಳ ಹೆಸರು, ಹೌದಾ? ಜೀವ ಇರ್ತಕ್ಕಂಥವು, ಚೇತನ ವಸ್ತುಗಳೆಲ್ಲವೂ ನಾಮಪದಗಳು. ನಾಮಪದಗಳಲ್ಲಿ ಎಷ್ಟು ವಿಧಗಳು ಬರ್ತವೆ, ಹೇಗೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡಿದ್ವಿ. ಪ್ರಕೃತಿ ಮುಂದೆ ಪ್ರತ್ಯಯಗಳು ಹೇಗೆ ಬಂದು ನಾಮಪದಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ನಾಮಪದದಲ್ಲಿ. ಈಗ ಕ್ರಿಯಾಪದದಲ್ಲಿ ಯಾವ್ಯಾವ ರೀತಿ ಕ್ರಿಯಾಪದದಲ್ಲಿ ನಾಮಪದದ ರೀತಿಯಲ್ಲಿ ಕ್ರಿಯೆ ನಡೀತದೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಓಕೆ, ನೋಡಿ, ನಾನು ಒಂದೆರಡು ಸಾಲು ಬರಿತೀನಿ ನೋಡಿ. ಏನು ಓದಿದ್ದು? ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ. ತಂದೆಯು ಕೆಲಸವನ್ನು ಮಾಡಿದರು. ತಂದೆಯು ಕೆಲಸವನ್ನು ಮಾಡಿದರು. ಹೌದಾ? ಅವನು ಊಟವನ್ನು ಮಾಡುವನು. ಅವನು ಊಟವನ್ನು ಮಾಡುವನು. ದೇವರು ಒಳ್ಳೆಯದು ಮಾಡಲಿ. ನೋಡಿ, ಇಷ್ಟು ವಾಕ್ಯಗಳನ್ನು ನಾನು ಬರೆದಿದ್ದೀನಿ, ಹೌದಾ? ಇನ್ನೊಂದು ನೋಡಿ, ಅಣ್ಣ ಊಟವನ್ನು ಮಾಡನು. ಈ ವಾಕ್ಯಗಳನ್ನು ಗಮನಿಸಿ. ನಿಮಗೆ ನಾನು ವಾಕ್ಯಗಳಲ್ಲಿ ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ, ಒಂದು ವಾಕ್ಯ ಕರ್ತೃಪದ, ಕರ್ಮಪದ, ಕ್ರಿಯಾಪದದಿಂದ ಕೂಡಿರ್ತದೆ, ಹೌದಾ? ಕರ್ತೃಪದ, ಕರ್ಮಪದ, ಕ್ರಿಯಾಪದ. ಈಗ ಮಾಡುತ್ತಾಳೆ ಅನ್ನೋದು ಕ್ರಿಯಾಪದ. ಕ್ರಿಯೆ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ, ಸಮಾಸ ಮಾಡುವಾಗ ಹೇಳಿದ್ದೀನಿ. ಕ್ರಿಯಾಪದ ಅಂದರೆ ಕ್ರಿಯೆ ನಡೀತಕ್ಕಂಥದ್ದನ್ನು ಹೇಳುವಂಥದ್ದು ಕ್ರಿಯಾಪದ, ಹೌದಾ? ಈಗ ನಿಮಗೆಲ್ಲ ಗೊತ್ತಿದೆ, ಈಗ ಮಾಡುತ್ತಾಳೆ, ಮಾಡಿದನು, ಮಾಡುವನು, ಮಾಡಲಿ, ಇವೆಲ್ಲ ಕ್ರಿಯಾಪದ ಅಂತ ಗೊತ್ತಿದೆ. ಈ ಕ್ರಿಯೆಯನ್ನು ಮಾಡಿದವರೇ ಕರ್ತೃ, ಹೌದಾ? ಈಗ ಮಾಡುತ್ತಾಳೆ, ತಾಯಿ ಕರ್ತೃ. ತಾಯಿ ಅಡುಗೆಯನ್ನು ಮಾಡುತ್ತಾಳೆ ಅಂದರೆ ಯಾರು ಮಾಡಿರೋದು? ತಾಯಿ, ಅದು ಕರ್ತೃ. ಈಗ ತಂದೆ ಕೆಲಸವನ್ನು ಮಾಡಿದರು, ಯಾರು ಮಾಡಿದ್ದು? ತಂದೆ, ಅದು ಕರ್ತೃಪದ. ಏನನ್ನು ಮಾಡಿದರು? ಕೆಲಸವನ್ನು ಮಾಡಿದರು, ಅದು ಕರ್ಮಪದ. ಅದೇ ರೀತಿ ಅವನು ಊಟವನ್ನು ಮಾಡುವನು ಕ್ರಿಯಾಪದ. ಯಾರು ಮಾಡಿದ್ದು? ಅವನು. ಏನನ್ನು ಮಾಡಿದ? ಊಟ, ಇದು ಕರ್ಮಪದ. ಯಾರು ಮಾಡಿದ್ದು? ಅವನು, ಅದು ಕರ್ತೃಪದ. ಕರ್ಮಪದ, ಕ್ರಿಯಾಪದ ನಿಮಗೆ ಹಳೆ ತರಗತಿಗಳಲ್ಲಿ ಹೇಳಿದ್ದೀವಿ, ಹೌದಾ? ನಿಮಗೆಲ್ಲ ಗೊತ್ತಿದೆ. ಮಾಡುತ್ತಾಳೆ, ಮಾಡಿದರು, ಮಾಡುವನು, ಮಾಡಲಿ, ಮಾಡನು, ಇವೆಲ್ಲ ಕ್ರಿಯಾಪದಗಳು, ಹೌದಾ? ಈ ಕ್ರಿಯೆಯನ್ನು ಮಾಡಿದವರೇ ಕರ್ತೃ. ಅವ್ರು ಏನು ಮಾಡಿದರು ಅಂತ ಕ್ವಶನ್ ಹಾಕಿದರೆ ಬರುವಂಥ ಉತ್ತರವೇ ಕರ್ಮಪದ. ಅರ್ಥ ಆಯ್ತಾ? ಕರ್ತೃಪದ, ಕರ್ಮಪದ, ಕ್ರಿಯಾಪದ. ಸೊ ಇಲ್ಲಿ ನಾವೇನು ನೋಡಿ, ಸಂಪೂರ್ಣ ಅರ್ಥ ಕೊಡುತ್ತೆ. ಮಾಡುತ್ತಾಳೆ, ಮಾಡಿದರು, ಮಾಡುವನು, ಮಾಡಲಿ, ಮಾಡನು, ಇವು ಸಂಪೂರ್ಣ ಅರ್ಥವನ್ನು ಕೊಡ್ತಕ್ಕಂಥ ಕ್ರಿಯಾಪದಗಳು, ಹೌದಾ? ನೋಡಿ,
ನಾನಿಲ್ಲಿ ಗೆರೆ ಎಳೆದಿದ್ದೀನಿ. ಯಾವ ಪದಗಳಿಗೆ ಗೆರೆ ಎಳೆದಿದ್ದೀನಿ? ಕ್ರಿಯಾಪದಗಳಿಗೆ ಗೆರೆ ಎಳೆದಿದ್ದೀನಿ, ಹೌದಾ? ಅವೆಲ್ಲ ಕ್ರಿಯೆ ಪೂರ್ಣಗೊಂಡಿದೆ ಅಂತ ಸೂಚಿಸುವಂಥ ಪದಗಳು ಕ್ರಿಯಾಪದಗಳು, ಹೌದಾ? ಈ ಎಲ್ಲ ಕ್ರಿಯಾಪದಗಳಿಗೂ ನಾನು ಗೆರೆ ಎಳೆದಿದ್ದೀನಲ್ಲಪ್ಪ, ಆ ಎಲ್ಲ ಕ್ರಿಯಾಪದಗಳಿಗೂ ಒಂದು ಮೂಲ ಪದ ಇದೆ. ನೀವು ಕ್ರಿಯಾಪದ ಅಷ್ಟೇ ನೋಡಿ, ಮಾಡುತ್ತಾಳೆ, ಮಾಡಿದರು, ಮಾಡುವನು, ಮಾಡಲಿ, ಮಾಡನು, ಇವೆಲ್ಲದಕ್ಕೂ ಕಾಣಿಸ್ತಾ ಇದೆ. ಮಾಡುತ್ತಾಳೆ, ಮಾಡಿದರು, ಮಾಡುವನು, ಮಾಡಲಿ, ಮಾಡನು, ಇವೆಲ್ಲ ಕ್ರಿಯಾಪದಗಳಿಗೂ ಮೂಲ ಪದ ಇದು. ಏನು? ಮಾಡು. ಈ ಮಾಡು ಎಂಬ ಪದನೇ ಮಾಡಲಿ, ಮಾಡನು, ಮಾಡಿಯಾನು, ಮಾಡಿದನು, ಮಾಡಿದರು, ಮಾಡುವರು, ಮಾಡುತ್ತಾರೆ, ಇವೆಲ್ಲ ಕ್ರಿಯಾಪದಗಳು ಬರ್ತವೆ. ಮೂಲ ಮಾಡು, ಹೌದಾ? ಈಗ ತಿನ್ನು ಅನ್ನೋ ಪದ ಹಿಡ್ಕೊಳ್ಳೋಣ. ತಿಂದನು, ತಿನ್ನುತ್ತಾನೆ, ತಿನ್ನುವನು, ತಿನ್ನುವಳು, ಹೌದಾ? ಈ ರೀತಿ ಮೂಲ ಪದ ಇದು ಮಾಡು. ಇದರಿಂದ ಈ ಎಲ್ಲ ಕ್ರಿಯಾಪದ ರಚನೆ ಆಗಿದ್ದಾವೆ. ಈ ಕ್ರಿಯಾಪದದ ಮೂಲ ರೂಪ ಇದು. ಅಲ್ಲಿ ನಾಮಪದ ಪ್ರಕರಣದಲ್ಲಿ ಏನು ಮಾಡಿದ್ವಿ ನಾವು? ನಾಮಪದದ ಮೂಲ ರೂಪ ನಾಮ ಪ್ರಕೃತಿ, ಹೌದೇನಪ್ಪ? ನಾಮ ಪ್ರಕೃತಿ, ಪ್ರತ್ಯಯ, ಆಮೇಲೆ ನಾಮಪದ ಆಗಿರೋದು. ಮನೆ ಪ್ಲಸ್ ಅನ್ನು, ಮನೆಯನ್ನು. ಮನೆ ಅನ್ನೋದೇನದು? ನಾಮ ಪ್ರಕೃತಿ ಅಂತ ಕರೆದ್ವಿ ನಾವು. ಅಲ್ಲಿ ಏನು ಬಂದು ಸೇರ್ಕಂತು? ಪ್ರತ್ಯಯ ಬಂದು ಸೇರ್ಕಂತು. ಅದಾದ್ಮೇಲೆ ಅದೊಂದು ನಾಮಪದ ಆಯಿತು. ಇಲ್ಲೂ ಅದೇ, ಇದು ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ ನಾವು. ಇದಿಷ್ಟೇ ಬರೆದ್ವಿ ನಾವು, ಮಾಡು ಅಷ್ಟೇ. ಇಲ್ಲಿ ಕ್ರಿಯೆ ಪೂರ್ಣ ಆಗಿಲ್ಲ. ಇಲ್ಲಿ ಇವೆಲ್ಲ ಪದಗಳಲ್ಲಿ ಕ್ರಿಯಾಪದಗಳಲ್ಲಿ ಕ್ರಿಯೆ ಪೂರ್ಣ ಆಗಿದೆ, ಬಟ್ ಇಲ್ಲಿ ಕ್ರಿಯೆ ಪೂರ್ಣ ಆಗಿಲ್ಲ, ಬಟ್ ಅರ್ಥ ಕೊಡ್ತಾ ಇದೆ. ಕ್ರಿಯೆಯ ಅರ್ಥವನ್ನು ಕೊಡ್ತಾ ಇದೆ, ಆದರೆ ಇದು ಕ್ರಿಯಾಪದ ಅಲ್ಲ. ಅರ್ಥ ಆಯ್ತು? ಇವು ಕ್ರಿಯಾಪದಗಳಿವು. ಹೋಗು, ಇದು ಕ್ರಿಯಾಪದ ಅಲ್ಲ. ಕ್ರಿಯೆಯ ಅರ್ಥವನ್ನು ಕೊಡುತ್ತೆ, ಆದರೆ ಅದು ಕ್ರಿಯಾಪದ ಅಲ್ಲ. ಹೋಗುತ್ತಾನೆ, ಇದು ಕ್ರಿಯಾಪದ. ಗೊತ್ತಾಯ್ತಾ? ಇಲ್ಲಿ ಸಂಪೂರ್ಣ ಕ್ರಿಯೆಯ ಅರ್ಥವನ್ನು ಕೊಡ್ತಕ್ಕಂಥ ಪದಗಳೇ ಕ್ರಿಯಾಪದಗಳು. ಓದನು, ಹೋಗುವನು, ಹೋಗುತ್ತಾನೆ, ಇವು ಕ್ರಿಯಾಪದಗಳು. ಹೋಗು ಕ್ರಿಯಾಪದ ಅಲ್ಲ, ಅದನ್ನ ಕ್ರಿಯಾ ಪ್ರಕೃತಿ ಅಂತ ಕರಿತೇವೆ. ಕ್ರಿಯೆಯ ಕ್ರಿಯಾಪದದ ಮೂಲ ರೂಪ ಅದು. ನಾಮಪದದ ಈಗ ಮನೆಯನ್ನು ಅನ್ನೋ ನಾಮಪದ, ಅದರ ನಾಮ ಪ್ರಕೃತಿ ಯಾವುದು? ನಾಮಪದದ ಮೂಲ ರೂಪ ಮನೆ ಅಷ್ಟೇ. ಇಲ್ಲೂ ಅಷ್ಟೇ. ಇಲ್ಲಿ ಈಗ ತಿಂದನು ಕ್ರಿಯಾಪದ, ತಿನ್ನು ಅದು ಆ ತಿಂದನು ಅನ್ನೋ ಪದದ ಮೂಲ ರೂಪ. ಅದು ತಿಂದನು ಅನ್ನೋ ಕ್ರಿಯಾಪದದ ಮೂಲ ರೂಪ. ಇಲ್ಲಿ ಮಾಡಿದರು ಎಂಬ ಕ್ರಿಯಾಪದದ ಮೂಲ ರೂಪವೇ ಮಾಡು. ಅರ್ಥ ಆಯ್ತಾ? ಅದಕ್ಕೆ ಕ್ರಿಯಾಪದದ ಮೂಲ ರೂಪ ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ, ಅಥವಾ ಧಾತು ಅಂತ ಕರೀತಾರೆ. ಓಕೆ, ಏನಿದು? ಕ್ರಿಯಾ ಪ್ರಕೃತಿ. ಅಥವಾ ಧಾತು ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವ ಕ್ರಿಯಾಪದದ ಕ್ರಿಯಾ ಪ್ರಕೃತಿ ಇದು? ಮಾಡಿದರು, ಮಾಡುತ್ತಾನೆ, ಮಾಡುವಳು, ಮಾಡು, ಮಾಡಲಿ, ಮಾಡನು, ಮಾಡಿಯಾನು, ಈ ಕ್ರಿಯಾಪದಗಳ ಕ್ರಿಯಾ ಪ್ರಕೃತಿ ಅದು. ಅರ್ಥ ಆಯ್ತಾ? ಬರೀ ಈಗ ಯಾವ ಕ್ರಿಯಾಪದದ ಕ್ರಿಯಾ ಪ್ರಕೃತಿ ಅದು? ಇಲ್ಲಿ ಏನಿದಾವಲ್ಲ, ಮಾಡಲಿ, ಮಾಡುವನು, ಮಾಡುವರು, ಈ ಮಾಡು ಎಂಬ ಕ್ರಿಯಾಪದದ ಮೂಲ ರೂಪದಿಂದ ಏನು ಹೊರಟಿದಾವಲ್ಲ ಕ್ರಿಯಾಪದಗಳು, ಅವೆಲ್ಲವುಗಳ ಕ್ರಿಯಾ ಪ್ರಕೃತಿ ಮಾಡು. ಮಾಡುತ್ತಾನೆ, ಮಾಡುವಳು, ಮಾಡಿದನು. ಅರ್ಥ ಆಯ್ತಾ? ಅದು ಕ್ರಿಯಾ ಪ್ರಕೃತಿ ಅಥವಾ ಧಾತು. ಕ್ರಿಯಾಪದದ ಇವೆಲ್ಲ ಏನಿದಾವಲ್ಲ ಕ್ರಿಯಾಪದ, ನಾನು ಗೆರೆ ಎಳೆದಿದ್ದೀನಲ್ಲ, ಈ ಎಲ್ಲ ಕ್ರಿಯಾಪದಗಳ ಮೂಲ ರೂಪ ಮಾಡು. ಅದೇ ನಾನಿಲ್ಲಿ ತಾಯಿ ಅಡುಗೆಯನ್ನು ತಿಂದಳು, ತಂದೆಯು ತಂದೆಯು ಊಟವನ್ನು ತಿಂದನು, ಅವನು ಊಟವನ್ನು ತಿನ್ನುತ್ತಾನೆ, ಹೀಗೆ ಬಂದ್ರೆ ಅಲ್ಲಿ ಏನು ಬರ್ತಿತ್ತು? ಕ್ರಿಯಾ ಪ್ರಕೃತಿ ತಿನ್ನು ಬರ್ತಿತ್ತು.
ಹೌದಾ? ಇದೆ ಕ್ರಿಯಾಪದಗಳ ಮೂಲ ರೂಪ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತು? ಇಲ್ಲಿ ನೋಡಿ, ಇದು ಕ್ರಿಯಾಪದಕ್ಕೆ ಮೂಲ ರೂಪ ಮಾಡು ಅನ್ನೋದು. ಆ ಮಾಡು ಎಂಬ ಶಬ್ದ ಪದದಿಂದನೇ ಈ ಎಲ್ಲ ಪದಗಳು ರಚನೆ ಆಗಿದ್ದಾವೆ. ಮಾಡಲಿ, ಮಾಡುತ್ತಾನೆ, ಮಾಡುವನು, ಮಾಡಾನು, ಮಾಡಿಯಾನು, ಮಾಡಲಿ, ಈ ರೀತಿ ಶಬ್ದಗಳು ಮಾಡು ಎಂಬ ಪದದಿಂದ ಕ್ರಿಯಾಪದ ಆಗಿದೆ. ಇದು ಕ್ರಿಯಾಪದ ಅಲ್ಲ, ಕ್ರಿಯಾರ್ಥವನ್ನು ಕೊಡುವಂಥದ್ದು. ಅರ್ಥ ಆಯ್ತಾ? ಕ್ರಿಯಾಪದದ ಮೂಲ ರೂಪ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ. ಓಕೆ, ಎಸ್. ಅದರ ಡೆಫಿನೇಷನ್ ಏನಿದೆ ನೋಡಿ. ಕಳೆದ ತರಗತಿಯಲ್ಲಿ ನಾಮ ಪ್ರಕೃತಿ ಬಗ್ಗೆ, ಹೌದಾ, ನಾಮ ಪ್ರಕೃತಿ ಬಗ್ಗೆ ತಿಳ್ಕೊಂಡಿದ್ವಿ. ಇಲ್ಲಿ ಕ್ರಿಯಾ ಪ್ರಕೃತಿ, ನಾಮಪದ ನಾಮ ಪ್ರಕೃತಿ, ಕ್ರಿಯಾಪದ ಕ್ರಿಯಾ ಪ್ರಕೃತಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಕ್ರಿಯಾ ಪ್ರಕೃತಿಯ ಡೆಫಿನೇಷನ್ ಏನು ನೋಡಿ. ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದೇ ಇರುವ, ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದೇ ಇರುವ ಪದವೇ ಕ್ರಿಯಾ ಪ್ರಕೃತಿ ಅಥವಾ ಧಾತು. ಕ್ರಿಯಾರ್ಥವನ್ನು ಸೂಚಿಸುವ, ಕ್ರಿಯೆಯ ಅರ್ಥವನ್ನು ಸೂಚಿಸುತ್ತೆ, ಬಟ್ ಕ್ರಿಯಾಪದ ಅಲ್ಲ. ಹೌದಾ? ಅಲ್ಲಿ ಯಾವುದೇ ಪ್ರತ್ಯಯಗಳು ಬಂದಿರಲ್ಲ. ಈಗ ಮಾಡು ಅಂತ ನಾನೊಂದು ಪದವನ್ನು ಅವಾಗಲೇ ನಿಮ್ಗೆ ಹೇಳಿದೆ. ಆ ಮಾಡುಗೆ ಯಾವ ಪ್ರತ್ಯಯಗಳು ಬಂದಿಲ್ಲ. ಪ್ರತ್ಯಯಗಳು ಅಂದರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಇದು ನಾನು ಇಲ್ಲಿ ಬರೆದಿದ್ದೀನಿ, ಮಾಡು. ಹೌದಾ? ಆವಾಗಲೇ ಅದು ಮಾಡಿದರು, ಮಾಡುತ್ತಾನೆ, ಮಾಡುವನು, ಮಾಡಲಿ. ಇದು ಧಾತು. ಇದು ಮಾಡುತ್ತಾನೆ ಅನ್ನೋ ಪದ ಇದೆ. ಮಾಡುತ್ತಾನೆ, ಇದು ಮಾಡುತ್ತಾನೆ ಅನ್ನೋದು ಕ್ರಿಯಾಪದ. ಅರ್ಥ ಆಯ್ತಾ? ಈ ಕ್ರಿಯಾಪದದ ಮೂಲ ರೂಪ ಮಾಡು. ಹೌದಾ? ಇದನ್ನು ಕ್ರಿಯಾ ಪ್ರಕೃತಿ ಅಂತ ನಾನು ನಿಮ್ಗೆ ಹೇಳಿದೆ. ಇಲ್ಲಿ ನಿಯಮ ಏನು ಹೇಳ್ತಿದೆ, ಕ್ರಿಯೆಯ ಅರ್ಥವನ್ನ ಇದು ಮಾಡು ಅನ್ನೋದೇನು ಸೂಚಿಸುತ್ತೆ ನಮಗೆ. ಈಗ ಇಲ್ಲಿ ವರ್ಕ್ ಈಸ್ ನಡಿಬಹುದು ಅನ್ನೋ ಒಂದು ತಿಳುವಳಿಕೆ ಭಾವನೆ ನಮಗೆ ಬರ್ತದೆ. ಮಾಡು, ಇಲ್ಲೇನೋ ಒಂದು ವರ್ಕ್ ನಡೀತಾ ಇದೆ, ಅಥವಾ ವರ್ಕ್ ನಡೀಲಿಕ್ಕೆ ಏನೋ ಸೂಚನೆ ಸಿಗ್ತಾ ಇದೆ, ಅಥವಾ ವರ್ಕ್ ನಡೀಲಿಕ್ಕೆ ಯಾರೋ ಏನೋ ಹೇಳ್ತಾ ಇದ್ದಾರೆ. ಈ ಅರ್ಥವನ್ನ ಈ ಮಾಡು ಎಂಬ ಪದ ಕೊಡ್ತದೆ. ಈ ಮುಂದುವರೆದು ಏನು ಹೇಳ್ತಾರೆ ನಿಯಮದಲ್ಲಿ, ಕ್ರಿಯಾ ಅರ್ಥವನ್ನು ಸೂಚಿಸುತ್ತೆ ಮಾಡು ಅಂದ ತಕ್ಷಣ. ಎಸ್, ಗೊತ್ತಾಯ್ತು. ಪ್ರತ್ಯಯವನ್ನು ಹೊಂದದೇ ಇರುವ, ಇಲ್ಲಿ ಯಾವ ಪ್ರತ್ಯಯಗಳೂ ಬಂದಿಲ್ಲ. ಇಲ್ಲಿ ಬಂದಿದೆ ಕ್ರಿಯಾಪದದಲ್ಲಿ. ಹೇಗೆ ಬಂದಿದೆ ನೋಡಿ. ನೋಡಿ, ಮಾಡುತ್ತಾನೆ. ಈಗ ನಾಮಪದದಲ್ಲಿ ಹೇಳಿದ್ವಿ ನಾವು ನಿಮಗೆ, ಮನೆ ನಾಮ ಪ್ರಕೃತಿ ಪ್ಲಸ್ ಅನ್ನು ವಿಭಕ್ತಿ ಪ್ರತ್ಯಯ, ಮನೆಯನ್ನು ನಾಮಪದ. ಇಲ್ಲಿ ನೋಡಿ, ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ, ಅಲ್ಲಿ ಹೇಳಿದ್ವಿ. ಇಲ್ಲಿ ನೋಡಿ,
ಇದು ಕ್ರಿಯಾಪದ. ಅದರ ಕ್ರಿಯಾಪದದ ಮೂಲ ರೂಪ ಏನಿದು? ಮಾಡು ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಹೌದಾ? ಮಾಡುತ್ತಾನೆ, ಮಾಡುವನು, ಮಾಡಲಿ, ಮಾಡಿಯಾನು, ಮಾಡಲಿ, ಇವೆಲ್ಲ ಪದಗಳ ಕ್ರಿಯಾಪದಗಳ ಮೂಲ ರೂಪ ಮಾಡು. ಇಲ್ಲಿ ಈ ಮಾಡು ಎಂಬುದು ಕ್ರಿಯಾ ಪ್ರಕೃತಿ ನಿಯಮಗಳ ಪ್ರಕಾರ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದೇ ಇರುವ, ಇಲ್ಲಿ ಮಾಡು ಎಂಬ ಪದಕ್ಕೆ ಯಾವ ಪ್ರತ್ಯಯವೂ ಬಂದಿಲ್ಲ, ಹೌದಾ? ಇದೇ ಏನಿದು? ಧಾತು ಅಥವಾ ಕ್ರಿಯಾ ಪ್ರಕೃತಿ, ಹೌದಾ? ಹಂಗಾರೆ ಕ್ರಿಯಾಪದ ಹೇಗಾಗುತ್ತೆ? ಇಲ್ಲಿ ನೋಡಿ, ಧಾತು ಅರ್ಥ ಆಗುತ್ತಾ? ಧಾತು ಇದು ಕಾಲಸೂಚಕ ಪ್ರತ್ಯಯ. ಆನೆ ಅಖ್ಯಾತ ಪ್ರತ್ಯಯ. ಮಾಡುತ್ತಾನೆ ಹೇಗಾಯ್ತು? ಮಾಡು ಪ್ಲಸ್ ಉತ್ತ, ಇದು ಕಾಲಸೂಚಕ ಪ್ರತ್ಯಯ. ಆನೆ ಅಂತ ಇದೆ, ಆನೆ ಅಂದ್ರೆ ಆನೆ ಅಲ್ಲ, ಇಲ್ಲಿ ಬೇರೆ ಆನೆ. ಮಾಡುತ್ತಾ ಉತ್ತ ಆನೆ, ಇಲ್ಲಿ ಉಚ್ಚಾರಣೆ ಮಾಡ್ತಿದ್ದೀವಿಲ್ಲ, ಇದು ಅಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ. ಇವುಗಳನ್ನು ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಇವುಗಳು ಧಾತುಗಳ ಮೇಲೆ ಬಂದಾಗ ಕ್ರಿಯಾಪದ ಆಗ್ತದೆ. ಇಲ್ಲ ಆಗಿದೆ ಮಾಡುತ್ತಾನೆ. ಹಂಗಾರೆ ಇಲ್ಲಿ ನಾನು ಮಾಡು ಅಂತ ಅಷ್ಟೇ ಬರೆದಿದ್ದೀನಿ, ಇಲ್ಲಿ ಮಾಡು ಅಂತ ಅಷ್ಟೇ ಬರೆದಿದ್ದೀನಿ. ಇಲ್ಲಿ ಯಾವ ಪ್ರತ್ಯಯಗಳು ಬಂದಿದ್ದಾವೆ? ಯಾವೂ ಬಂದಿಲ್ಲ, ಹೌದಾ? ಇದೇ ಕ್ರಿಯಾ ಪ್ರಕೃತಿ, ಇದೇ ಕ್ರಿಯಾಪದದ ಮೂಲ ರೂಪ. ಯಾವುದರ ಮೂಲ ರೂಪ? ಮಾಡುತ್ತಾನೆ, ಮಾಡಲಿ, ಮಾಡುವನು, ಮಾಡಿಯಾನು, ಮಾಡನು. ಈ ಕ್ರಿಯಾಪದಗಳ ಮೂಲ ರೂಪ ಧಾತು, ಕ್ರಿಯಾ ಪ್ರಕೃತಿ. ಇದನ್ನೇ ಹೇಳಿರೋದು, ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದೇ ಇರುವ, ಅಂದ್ರೆ ಯಾವ ಪ್ರತ್ಯಯಗಳು ಇಲ್ಲಿಲ್ಲ. ಈ ಮಾಡು ಎಂಬ ಪದದ ಮೇಲೆ ಯಾವ ಪ್ರತ್ಯಯಗಳು ಇಲ್ಲ. ಇದೇ ಕ್ರಿಯಾ ಪ್ರಕೃತಿ ಅಥವಾ ಧಾತು. ನಿಮಗೆ ಪರೀಕ್ಷೆಯಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ, ಒಂದು ಕ್ರಿಯಾಪದ ಕೊಡ್ತಾರೆ. ಏನು? ಮಕ್ಕಳು ಊರಿಗೆ ಹೋದರು. ಮಕ್ಕಳು ಊರಿಗೆ ಹೋದರು. ಹೋದರು ಎಂಬ ಪದವನ್ನು ಅಂಡರ್ಲೈನ್ ಮಾಡಿರ್ತಾರೆ. ಗೆರೆ ಎಳೆದ ಪದದ ಧಾತುವನ್ನು ಹೆಸರಿಸಿ ಅಂತ ಕೊಟ್ಟಿರ್ತಾರೆ. ಗೆರೆ ಎಳೆದ ಪದದ ಅಥವಾ ಕ್ರಿಯಾಪದದ ಧಾತು. ಹೋದರು ಇದು ಕ್ರಿಯಾಪದ, ಫಸ್ಟ್ ನಿಮಗೆ ಗೊತ್ತಾಗಬೇಕದು ಕ್ರಿಯಾಪದ. ಅದರ ಧಾತು ಅಂದರೆ ಪ್ರತ್ಯಯ ಇಲ್ಲದೆ ಇರೋದು, ಇದರ ಮೂಲ ರೂಪ ಯಾವುದು? ಹೋಗು. ಇದೇ ಧಾತು. ಅರ್ಥ ಆಯ್ತಾ? ಇದೇ ಧಾತು, ಇದರ ಮೂಲ ರೂಪ. ಓಕೆ, ಕ್ರಿಯಾಪದದ ಮೂಲ ರೂಪವೇ ಧಾತು. ಈಗ ಕೊಡ್ತಾರೆ, ಅಥವಾ ಅಂಡರ್ಲೈನೇ ಮಾಡಲ್ಲ, ಈ ವಾಕ್ಯದಲ್ಲಿರುವ ಕ್ರಿಯಾಪದದ ಮೂಲ ರೂಪ ಹೆಸರಿಸಿ ಅಂತ ಹಾಗೂ ಕೊಡ್ಬೋದು. ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ ಈಗ ಕ್ರಿಯಾ ಪ್ರಕೃತಿ ಅಂದ್ರೇನು, ಧಾತು ಅಂದ್ರೇನು ಅಂತ. ಕ್ರಿಯಾಪದದ ಮೂಲ ರೂಪವೇ ಧಾತು. ಕ್ರಿಯಾಪದ ಹೇಗಾಗುತ್ತೆ ಅಂತ ನಿಮಗೆ ಹೇಳಿದೆ ನಾನು. ಇದು ಧಾತು, ಮಾಡು ಅನ್ನೋದು ಧಾತು. ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ ಬಂದು ಧಾತುವಿಗೆ ಸೇರುತ್ತೆ. ಆಮೇಲೆ ಆನೆ ಎಂಬ ಅಖ್ಯಾತ ಪ್ರತ್ಯಯವೂ ಬರುತ್ತೆ. ಇವೆಲ್ಲವೂ ಸೇರಿ ಮಾಡುತ್ತಾನೆ, ಇದು ಕ್ರಿಯಾಪದ. ಅರ್ಥ ಆಯ್ತಾ? ಎಸ್. ಈಗ ನಾವು ನಮಗೇನು ಅರ್ಥ ಆಯ್ತು? ಈಗ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದೇ ಇರುವ ಪದವೇ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ನಮಗೆ ಗೊತ್ತಾಯ್ತು. ಎಸ್, ಮುಂದಕ್ಕೆ ನೋಡೋಣ. ಈಗ ಈ ಧಾತುಗಳಲ್ಲಿ ನಾವು ಕ್ರಿಯಾಪದ ಏನು ಹೇಳಿದ್ವಲ್ಲ, ಈಗ ತಿಂದನು ಧಾತು ತಿನ್ನು, ಹೇಳಿದ್ನಲ್ಲ ಹೋದರು ಧಾತು ಹೋಗು, ಹೊಡೆದನು ಧಾತು ಹೊಡೆ, ಓಡಿದರು ಧಾತು ಓಡು. ಇವೆಲ್ಲ ಕ್ರಿಯಾಪದಗಳು, ಅದರ ಮೂಲ ರೂಪ ಪ್ರತ್ಯಯ ಇಲ್ಲದೆ ಇರತಕ್ಕಂಥದ್ದು. ಹೌದಾ? ಈಗ ಈ ಧಾತುಗಳಲ್ಲಿ ಎರಡು ರೀತಿ ಧಾತುಗಳು ಬರ್ತಾವೆ. ನಾನೀಗ ಹೇಳಿದ್ನಲ್ಲ ಧಾತು ಕ್ರಿಯಾಪದದ ಮೂಲ ರೂಪಗಳು. ಆ ಧಾತುಗಳಲ್ಲಿ ಎರಡು ರೀತಿ ಧಾತು.
ಒಂದು ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು. ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು ಅಂತ ಎರಡು ರೀತಿ ಧಾತುಗಳನ್ನು ನಾವು ನೋಡ್ಬೋದು. ಅವುಗಳ ಸ್ವಲ್ಪ ಪರಿಚಯವನ್ನು ನಾವೀಗ ಮಾಡ್ಕೊಂಬೋಣ. ಇಲ್ಲಿ ನೋಡಿ, ನಾನೊಂದು ಕೆಲವೊಂದು ಪದಗಳನ್ನು ಬರಿತೀನಿ, ಹೌದಾ? ನೋಡಿ, ರಾಮ ಗಿಡವನ್ನು ನೆಟ್ಟನು. ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು. ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು. ವಿದ್ಯಾರ್ಥಿಗಳು ಪಾಠವನ್ನು ಓದಿದರು. ಓಕೆ, ಇರಲಿ. ಕಾಣ್ತಾ ಇದ್ದಾನೆ ನಿಮಗೆ ಪದಗಳು? ಕಾಣ್ತಾ ಇದೆಯಾ? ಸ್ವಲ್ಪ ಇದಾಗ್ತದೆ ನೋಡಿ, ಓದ್ತೀನಿ ನಾನು. ರಾಮ ಗಿಡವನ್ನು ನೆಟ್ಟನು, ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು, ವಿದ್ಯಾರ್ಥಿಗಳು ಪಾಠವನ್ನು ಓದಿದರು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕರ್ಮಪದ, ಕರ್ತೃಪದ, ಕರ್ಮಪದ, ಕ್ರಿಯಾಪದ. ನೋಡಿ, ಸ್ವಲ್ಪ ಗಮನಿಸ್ರಿ. ವಾಕ್ಯವನ್ನು ಓದಿ, ಕರ್ತೃಪದ, ಕರ್ಮಪದ, ಕ್ರಿಯಾಪದ ನೋಡಿ. ನೋಡ್ತಾ ಇದ್ದೀರಿ? ಎಸ್, ನೋಡಿ. ನೆಟ್ಟನು, ಕಟ್ಟಿದರು, ಓದಿದರು. ಓಕೆ, ನೋಡಿ, ಇವೆಲ್ಲ ಏನಿವು ನಾನಿಲ್ಲಿ ಈ ರೀತಿ ಅಂಡರ್ಲೈನ್ ಮಾಡಿದ್ದೀನಿ ವಿಶೇಷವಾಗಿ. ನೋಡ್ತಾ ಇದ್ದೀರಿ? ಇವು ಕ್ರಿಯಾಪದಗಳು, ಹೌದಾ? ನಿಮಗೆ ಗೊತ್ತಿದೆ. ಅವಾಗಲೇ ನಾವೇನು ಹೇಳಿದ್ವಿ? ಕ್ರಿಯಾಪದದ ಮೂಲ ರೂಪ ಧಾತು. ಇಲ್ಲಿ ಇವುಗಳ ಧಾತು ನೋಡೋಣ. ನೆಟ್ಟನು ಧಾತು ಏನು? ನೆಡು. ಕಟ್ಟಿದರು ಧಾತು ಕಟ್ಟು. ಓದಿದರು ಧಾತು ಓದು, ಹೌದಾ? ಇವೆಲ್ಲ ಕ್ರಿಯಾಪದಗಳು. ಕ್ರಿಯಾಪದದ ಮೂಲ ರೂಪ ಏನವು? ಧಾತು. ಓಕೆ, ಎಸ್. ಇಲ್ಲಿ ಧಾತುಗಳಿದ್ದಾವೆ. ಈ ಎಲ್ಲ ಧಾತುಗಳು ಇಲ್ಲಿ ಒಂದು ನೋಡೋಣ. ಈ ಮೂರೂ ವಾಕ್ಯಗಳಲ್ಲಿ ಬಂದಿರುವ ಕ್ರಿಯಾಪದಗಳು, ಕ್ರಿಯಾಪದಗಳಿಗೆ ನಾವು ಪ್ರಶ್ನೆಯನ್ನು ಮಾಡಿದಾಗ, ರಾಮ ಗಿಡವನ್ನು ನೆಟ್ಟನು, ಇಲ್ಲಿ ನೆಟ್ಟನು ಕ್ರಿಯಾಪದ. ಏನನ್ನು ನೆಟ್ಟನು? ಗಿಡವನ್ನು. ಇದೇನಿದು? ಕರ್ಮಪದ. ಕ್ರಿಯಾಪದದ ಮೇಲೆ ಪ್ರಶ್ನೆ ಹಾಕಿದಾಗ ಇಲ್ಲಿ ಯಾರು, ಏನನ್ನು. ನೆಟ್ಟನು, ಯಾರು ನೆಟ್ಟಿದ್ದು? ಯಾರು? ರಾಮನು. ಏನನ್ನು? ಏನನ್ನು? ಗಿಡವನ್ನು. ಇಲ್ಲಿ ಕಟ್ಟಿದರು, ಏನನ್ನ ಕಟ್ಟಿದರು? ಏನನ್ನು ಅಂತ ಪ್ರಶ್ನೆ ಹಾಕಿದಾಗ ಏನು ಬರ್ತದೆ? ಗುಡಿಯನ್ನು. ಇದೇ ಕರ್ಮಪದ. ಓದಿದರು, ಮಕ್ಕಳು ಓದಿದರು. ಏನು ಓದಿದರು? ಪಾಠವನ್ನು ಓದಿದರು. ಈ ಪಾಠವನ್ನು ಅನ್ನೋದು ಕರ್ಮಪದ. ನೋಡಿ, ಇವು ಮೂರೂ ಕ್ರಿಯಾಪದಗಳಿಗೆ ಏನನ್ನಂತ ಪ್ರಶ್ನೆ ಹಾಕಿದಾಗ ಬರುವ ಉತ್ತರವೇ ಕರ್ಮಪದ. ಓಕೆ, ಹೀಗೆ ಈ ಎಲ್ಲ
ಕ್ರಿಯಾಪದಗಳಿಗೆ, ಈ ಎಲ್ಲ ಧಾತುಗಳಿಗೆ ಕರ್ಮಪದ ಬೇಕೇ ಬೇಕು. ಕರ್ಮಪದ ಇಲ್ಲದೆ ಇವು ವಾಕ್ಯ ರಚನೆ ಆಗಲ್ಲ. ಈಗ ಕರ್ಮಪದ ನಾವು ಬಿಡ್ತೀನಿ ನೋಡ್ರಿ, ನಾನೀಗ ಬಿಟ್ಟು ಓದ್ತೀನಿ. ರಾಮ ನೆಟ್ಟನು, ಶಿಲ್ಪಿಗಳು ಕಟ್ಟಿದರು, ವಿದ್ಯಾರ್ಥಿಗಳು ಓದಿದರು. ಹೀಗಂದಾಗ ವಾಕ್ಯ ಪೂರ್ಣ ಆಗುತ್ತದು? ಆಗಲ್ಲ. ರಾಮ ನೆಟ್ಟನು ಅಂದರೆ ಏನೇನು ನೆಟ್ಟನಪ್ಪ ಅಂತ ಕೇಳ್ತೀವಿ. ಶಿಲ್ಪಿಗಳು ಕಟ್ಟಿದ್ರು, ಕಟ್ಟಿದ್ರು ಸರಿ, ಏನು ಕಟ್ಟಿದ್ರು? ಮಂದಿರವನ್ನು, ಸೇತುವೆಯನ್ನು, ಮೂರ್ತಿಯನ್ನು, ದೇವಾಲಯವನ್ನು, ಹೌದಾ? ಹೀಗೆ ಏನನ್ನೂ ಅಂತ ಪ್ರಶ್ನೆ ಹಾಕಿದಾಗ ಬರುವ ಉತ್ತರವೇ ಏನದು? ಕರ್ಮಪದ. ಅಂದರೆ ಇಂತಹ ಕ್ರಿಯಾಪದಗಳಿಗೆ ಕರ್ಮಪದ ಇರಬೇಕು ವಾಕ್ಯದಲ್ಲಿ. ಕರ್ಮಪದವನ್ನು ಅಪೇಕ್ಷೆ ಪಡ್ತವೆ. ಅರ್ಥ ಆಯ್ತು? ಕರ್ಮಪದವನ್ನು ಅಪೇಕ್ಷೆ ಪಡ್ತವೆ. ಕರ್ಮಪದ ಇಲ್ಲ ಅಂದರೆ ಇಂಥ ಕ್ರಿಯಾಪದಗಳು ಇದ್ದಾಗ ವಾಕ್ಯ ಪೂರ್ಣ ಆಗೋದಿಲ್ಲ. ಅಂದರೆ ಅರ್ಥ ಏನಪ್ಪ ಅಂದರೆ, ಈ ಸಕರ್ಮಕ ಧಾತು ಇದೆಯಲ್ಲ, ನೆಡು, ಕಟ್ಟು, ಓದು, ಇವು ಸಕರ್ಮಕ ಧಾತುಗಳು. ಅಂದರೆ ಸಕರ್ಮಕ ಅಂದ್ರೆ ಏನಪ್ಪ ಅಂದರೆ ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳು ಅಂತ ಅರ್ಥ. ಅರ್ಥ ಆಯ್ತಾ? ಒಂದನೇದು ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳು. ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳೇ ಸಕರ್ಮಕ ಧಾತು. ಅರ್ಥ ಆಯ್ತಾ? ಕರ್ಮಪದ ಇಲ್ಲಿ ಧಾತು, ಎರಡು ಧಾತು ಇದೆ ಅಂತ ಹೇಳಿದ್ವಿ ನಾವು, ಸಕರ್ಮಕ ಧಾತು, ಅಕರ್ಮಕ ಧಾತು. ಇಲ್ಲಿ ಸಕರ್ಮಕ ಧಾತು ನೆಡು, ಕಟ್ಟು, ಓದು ಅಂತ, ಇವು ಸಕರ್ಮಕ ಧಾತು. ಈ ಧಾತುಗಳು ಕೂಡಿರುವಂಥ, ಈ ಧಾತುಗಳಿರುವಂಥ ವಾಕ್ಯಗಳಲ್ಲಿ ಕರ್ಮಪದ ಇದ್ದೇ ಇರ್ತದೆ. ಕರ್ಮಪದ ಇರಲೇಬೇಕು. ಕರ್ಮಪದ ಇರುವಂಥ ವಾಕ್ಯ ರಚನೆ ಏನಿದೆಯಲ್ಲ, ಆ ರೀತಿ ಇರ್ತಕ್ಕಂಥವೇ ಸಕರ್ಮಕ ಧಾತು ಹೊಂದಿದ್ದಾವೆ. ನೆಟ್ಟು, ನೆಡು, ಕಟ್ಟು, ಓದು ಇವೆಲ್ಲ ಸಕರ್ಮಕ ಧಾತುಗಳು ಅಂತ. ಯಾಕೆ ಅಂದರೆ ಈ ಧಾತುಗಳಿಂದ ಆಗಿರುವಂಥ ಕ್ರಿಯಾಪದಗಳ ಇರುವ ವಾಕ್ಯಗಳಲ್ಲಿ ಕರ್ಮಪದ ಇರಲೇಬೇಕು, ಇರ್ತದೆ, ಇದ್ದೇ ಇರುತ್ತೆ. ಹೌದಾ? ನೋಡ್ರಿ, ನಾವು ಹೇಳಿ ನೆಟ್ಟನು, ಕಟ್ಟಿದರು, ಓದಿದರು, ಹೌದಾ? ಇಲ್ಲೆಲ್ಲ ಕರ್ಮಪದ ಇದೆ. ಅದರ ಕ್ರಿಯಾಪದದ ಧಾತುಗಳು ನೆಡು, ಕಟ್ಟು, ಓದು. ಈ ರೀತಿ ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳೇ ಸಕರ್ಮಕ ಧಾತು. ಅರ್ಥ ಆಯ್ತಾ? ಇಂಥ ಕ್ರಿಯಾಪದಗಳಲ್ಲಿ ಕರ್ಮಪದ ಇದ್ದೇ ಇರಬೇಕು. ಉದಾಹರಣೆ ಇನ್ನೂ ಒಂದಿಷ್ಟು ಈ ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳು ನೋಡ್ರಿ. ಮಾಡು, ಕೊಡು, ಬಿಡು, ಉಣ್ಣು, ಇವೆಲ್ಲ ಸಕರ್ಮಕ ಧಾತುಗಳು. ದಾಟು, ಕೊಡು, ಇವೆಲ್ಲ ಸಕರ್ಮಕ ಧಾತುಗಳು. ನೆಡು, ಕಟ್ಟು, ಓದು, ಅದರ ಜೊತೆಗೆ ಮಾಡು, ಕೊಡು, ಬಿಡು, ಉಣ್ಣು, ದಾಟು, ತೊಡು, ಹೌದನಪ್ಪ, ಇಕ್ಕು, ಉಜ್ಜು, ಮೆಟ್ಟು, ತಿದ್ದು, ತುಂಬು, ನಂಬು, ಹೊಡೆ, ಇವೆಲ್ಲ ಸಕರ್ಮಕ ಧಾತುಗಳು. ಈ ಧಾತುಗಳನ್ನು ಇಟ್ಕೊಂಡು ನೀವು ವಾಕ್ಯ ಮಾಡಿ ಅವೆಲ್ಲ ಕರ್ಮಪದಗಳು ಇರಲೇಬೇಕು. ಉದಾಹರಣೆ ಒಂದು ತಗೊಳ್ಳೋಣ ಈಗ, ಹೌದಾ?
ಈಗ ಕೊಡು ಅಂತ ಇದೆ. ಮಕ್ಕಳು ಶಿಕ್ಷಕರಿಗೆ ಹಣವನ್ನು ಕೊಟ್ಟರು ಅಂತ. ಕೊಟ್ಟರು ಅನ್ನೋದೇನು? ಕೊಟ್ಟರು ಎಂಬುದು ಕ್ರಿಯಾಪದ. ಕೊಟ್ಟರು ಕ್ರಿಯಾಪದದ ಧಾತು ಕೊಡು. ಈಗ ಮಕ್ಕಳು ಶಿಕ್ಷಕರಿಗೆ ಕೊಟ್ಟರು ಅಂತ ಅಂದ್ರೆ ಏನನ್ನ ಕೊಟ್ಟರು ಅಂತ ಪ್ರಶ್ನೆ ಬರ್ತದೆ. ಮಕ್ಕಳು ಕೊಟ್ಟರು, ಮಕ್ಕಳು ಶಿಕ್ಷಕರಿಗೆ ಕೊಟ್ಟರು, ಏನನ್ನು ಕೊಟ್ಟರು? ಹೌದಿಲ್ಲ? ಇದೆ. ಇಲ್ಲಿ ಕರ್ಮಪದ ಬೇಕೇ ಬೇಕು. ಹೀಗೆ ಕರ್ಮಪದವನ್ನು ಬಯಸುವಂಥ ಧಾತುಗಳು ಇವೆಲ್ಲ. ಈ ವಾಕ್ಯ ರಚನೆ ಮಾಡಿದರೆ ನಾನು ಒಂದು ಉದಾಹರಣೆ ಮಾಡಿ ತೋರಿಸ್ತೇನೆ ನಿಮಗೀಗ. ಕೊಡು, ಹೌದಾ? ಇನ್ನೂ ಒಂದು ನೋಡ್ರಿ ಬೇಕಾರೆ. ಏನು? ಮಕ್ಕಳು ಉಡುಗೆಯನ್ನು ತೊಟ್ಟರು. ಹೌದನಪ್ಪ? ಮಕ್ಕಳು ತೊಟ್ಟರು ಅಂದ್ರೆ ಏನು ತೊಟ್ಟರು? ತೊಡು ತೊಡು ತೊಟ್ಟರು ಅಂದ್ರೆ ಅದರ ನಾಮ. ತೊಟ್ಟರು ಕ್ರಿಯಾಪದ, ಅದರ ಧಾತು ತೊಡು. ಇಲ್ಲಿ ಬರೆದಿದ್ದೀನಿ ನಾನು, ತೊಡು. ತೊಡು ಅನ್ನೋದು, ತೊಟ್ಟರು ಅನ್ನೋದು ಕ್ರಿಯಾಪದ ಅಂದ್ರೆ ಧರಿಸೋದು, ಕ್ರಿಯಾಪದ, ಅದರ ಧಾತು ತೊಡು. ಈ ತೊಡು ಮಕ್ಕಳು ತೊಟ್ಟರು. ಏನು ತೊಟ್ರಪ್ಪ? ಹೌದಾ? ಏನು? ಉಡುಪು, ಸಮವಸ್ತ್ರ. ಹೌದಾ? ಹಾಂ, ತೊಟ್ಟರು. ಹೀಗೆ ಅಲ್ಲಿ ಇರಲಿಲ್ಲ ಅಂದರೆ, ಕರ್ಮಪದ ಇರಲಿಲ್ಲ ಅಂದರೆ, ಮಕ್ಕಳು ತೊಟ್ಟರು ಕರ್ಮಪದ ಇಲ್ಲ ಅಲ್ಲಿ, ಆವಾಗ ಅದು ವಾಕ್ಯ ಪರಿಪೂರ್ಣ ಆಗಲ್ಲ. ಹೀಗೆ ಕರ್ಮಪದವನ್ನು ಬಯಸುವ ಧಾತುಗಳೇ ಸಕರ್ಮಕ ಧಾತು ಅಂತ ಕರಿತೀವಿ. ಇನ್ನೂ ಒಂದಿದೆ, ಅಕರ್ಮಕ ಧಾತು. ಓಕೆ, ಇಲ್ಲಿ ನೋಡಿ ಕೆಲವು ವಾಕ್ಯ ಬರೀತೀನಿ ನೋಡಿ ನಾನು. ಏನಿದು ಕಾಣ್ತಾ ಇದೆ? ಕೂಸು ಮಲಗಿತು. ಅವನು ಬದುಕಿದನು. ಆಕಾಶವು ಹೊಳೆಯುತ್ತಿದೆ ಅಥವಾ ಆಕಾಶ ಹೊಳೆಯುತ್ತಿದೆ. ಎರಡು ಒಂದೇ. ಇಲ್ಲಿ ನಾನು ಕೆಲವು ವಾಕ್ಯಗಳನ್ನು ಬರೆದು ಸಕರ್ಮಕ ಧಾತುವಿಗೆ ಉದಾಹರಣೆ ಕೊಟ್ಟೆ. ಓಕೆ, ಇಲ್ಲಿ ನಾನು ಕೆಲವು ವಾಕ್ಯ ಬರೆದಿದ್ದೀನಿ ನೋಡಿ. ಕೂಸು ಮಲಗಿತು. ನಾನೀಗ ಪ್ರಶ್ನೆ ಹಾಕ್ದೆ. ನಾನು ಇಲ್ಲಿ ಪ್ರಶ್ನೆ ಹಾಕಿದ್ನಲ್ಲ, ಆ ರೀತಿ ಪ್ರಶ್ನೆ ಹಾಕೋಕ್ಕಾಗುತ್ತೆ ಇಲ್ಲಿ? ಕೂಸು ಮಲಗಿತು, ಕೂಸು ಮಲಗಿತು, ಏನು ಮಲಗಿತು? ಈ ಕೂಸು ಮಲಗಿತು ವಾಕ್ಯನೇ ಇದೆಯಲ್ಲ. ಇಲ್ಲೂ ಮಲಗಿತು ಅನ್ನೋದು ಕ್ರಿಯಾಪದ. ಕ್ರಿಯಾಪದದ ಮೂಲ ರೂಪ ಧಾತು ಏನದು? ಮಲಗು. ಬದುಕಿದನು, ಬದುಕು. ಹೊಳೆಯುತ್ತಿದೆ, ಧಾತು ಹೊಳೆ. ಹೌದಾ? ಇವೆಲ್ಲ ಕ್ರಿಯಾಪದಗಳು. ಈ ಕ್ರಿಯಾಪದದ ಮೂಲ ರೂಪ ಅವು, ಕ್ರಿಯಾ ಪ್ರಕೃತಿ ಅಥವಾ ಧಾತುಗಳು. ನೋಡಿ, ಕೂಸು ಮಲಗಿತು ಅಂದರೆ ಏನನ್ನು ಮಲಗಿತು ಅಂತ ಕ್ವಶನ್ ಹಾಕಕ್ಕೆ ಬರಲ್ಲ, ಅಲ್ಲಿ ಪ್ರಶ್ನೆ ಬರಲ್ಲ. ಇಲ್ಲಿ ಕರ್ಮಪದಗಳೇ ಇಲ್ಲ ನೋಡಿ. ಈ ವಾಕ್ಯಗಳ ಕರ್ಮಪದ ಇದೆಯಾ ನೋಡಿ? ಕೂಸು ಮಲಗಿತು, ಅವನು ಬದುಕಿದನು. ಅವನು ಆಸ್ಪತ್ರೆಗೆ ಹೋಗಿದ್ದಾನೆ, ನನ್ನ ಅವನು ಬದುಕಿದ. ಎಸ್, ಅವನು ಬದುಕಿದನು. ಆಕಾಶ ಹೊಳೆಯುತ್ತಿದೆ. ಆಕಾಶ ಹೊಳಿತಾ ಇದೆ ಅಂತ ಅಂದಾಗ ಏನನ್ನು ಹೊಳಿತಾ ಇದೆ ಅಂತ ಕೇಳ್ತೀವ? ಏನೂ ಹೇಳಲ್ಲ. ಹೌದಾ ಅಂತ ಅಂತೀವ ಅಷ್ಟೇ. ಅಲ್ಲಿ ಕರ್ಮಪದಗಳ ಅಪೇಕ್ಷೆ ಇಲ್ಲಿಲ್ಲ. ಅರ್ಥ ಆಯ್ತು? ಇಲ್ಲಿ ಕರ್ಮಪದಗಳ ಅಪೇಕ್ಷೆ ಇಲ್ಲಿಲ್ಲ. ಇಲ್ಲಿ ಕರ್ಮಪದಗಳೇ ಇಲ್ಲ. ಈ ಧಾತುಗಳೇನಿದಾವಲ್ಲ, ಮಲಗು, ಬದುಕು, ಒಳೆ, ಇವು ಕರ್ಮಪದವನ್ನು ಅಪೇಕ್ಷೆ ಪಡಲ್ಲ. ಇವೇ ಅಕರ್ಮಕ ಧಾತುಗಳು. ಇಲ್ಲಿ ಕರ್ಮಪದ ಅಪೇಕ್ಷೆ ಪಡುತ್ತೆ. ಯಾವುವು? ನೆಡು, ಕಟ್ಟು, ಓದು, ಮಾಡು, ಕೊಡು, ತೊಡು, ಬಿಡು, ಉಣ್ಣು, ದಾಟು, ತೊಡು, ಇವೆಲ್ಲ ಕರ್ಮಪದವನ್ನು ಅಪೇಕ್ಷೆ ಪಡ್ತವೆ. ಇವುಗಳನ್ನ ಹಿಡ್ಕೊಂಡು ನಾವು ವಾಕ್ಯ ರಚನೆ ಮಾಡಿದರೆ, ನಿಮಗೆ 2-3 ಹೇಳಿದ್ನಲ್ಲ ಎಕ್ಸಾಂಪಲ್ ನಿಮಗೆ, ಅವು ಕರ್ಮಪದ ಬೇಕೇ ಬೇಕಲ್ಲಿ. ಆದರೆ ಇಲ್ಲಿ ಮಕ್ಕಳು ಮಲಗಿದರು, ಮುಗೀತು. ಮರಗಳು ಬದುಕಿದವು, ವಿದ್ಯಾರ್ಥಿಗಳೆಲ್ಲರೂ ಹೊಳೆಯುತ್ತಿದ್ದಾರೆ. ಮುಗೀತು. ಅಲ್ಲಿ ಪ್ರಶ್ನೆ ಕರ್ಮಪದ ಅಪೇಕ್ಷೆಗಳೇ ಬರಲ್ಲ ಅಲ್ಲಿ. ಸೊ ಇಂಥವು ಅಕರ್ಮಕ ಧಾತು ಅಂತ ಕರಿತೀವಿ. ಇವು ಕ್ರಿಯಾಪದ ಇಲ್ಲಿದೆ. ಇದರ ಧಾತು ಏನು? ಮಲಗು.
ಅರ್ಥ ಆಯ್ತಾ? ಕ್ರಿಯಾಪದದ ಮೂಲ ರೂಪ. ಇವು ಸಕರ್ಮಕ ವಾಕ್ಯಗಳು, ಇವು ಅಕರ್ಮಕ ವಾಕ್ಯಗಳು. ಅರ್ಥ ಆಯ್ತಾ? ಕರ್ಮಪದ ಇರ್ತಕ್ಕಂಥವು ಸಕರ್ಮಕ ವಾಕ್ಯ, ಅಲ್ಲಿ ಬರ್ತಕ್ಕಂಥದ್ದು ಸಕರ್ಮಕ ಧಾತು. ಇಲ್ಲಿ ಕರ್ಮಪದ ಇಲ್ಲದೆ ಇದಾವಲ್ಲ, ಇದು ಅಕರ್ಮಕ ವಾಕ್ಯ. ಇದು ಅಕರ್ಮಕ ಧಾತು ಇರ್ತಕ್ಕಂಥವು. ಅರ್ಥ ಆಗ್ತು? ಈಗ ಉದಾಹರಣೆಗೆ ನೋಡೋಣ. ಅಕರ್ಮಕ ಧಾತುಗಳಿಗೆ ಇನ್ನೂ ಈ ಉದಾಹರಣೆಗಳನ್ನು ನಿಮಗೆ ಕೆಲವೊಂದು ಉದಾಹರಣೆ ಅಕರ್ಮಕ ಧಾತುಗಳಿಗೆ ನೋಡಿ. ಕರ್ಮಪದ ಅಪೇಕ್ಷೆ ಇಲ್ಲದೆ ಇರುವ ಧಾತುಗಳು: ಮಲಗು, ಬದುಕು, ಓಡು, ಏನಪ್ಪ, ಓಡು, ಇರು, ಬಾಳು, ಹೋಗು, ಇವೆಲ್ಲ ಕರ್ಮಪದದ ಅಪೇಕ್ಷೆ ಇಲ್ಲದೆ ಇರತಕ್ಕಂಥ ಧಾತುಗಳು. ಬರು, ನಾಚು ನೋಡಿ. ಇವು ಹಿಡ್ಕೊಂಡು ನೀವು ವಾಕ್ಯ ಮಾಡ್ರಿ. ಮಕ್ಕಳು ಓಡಿದರು. ಏನನ್ನ ಓಡಿದ್ರು, ಯಾರು ಓಡಿದ್ರು ಅಂತ ಏನು ಪ್ರಶ್ನೆ ಬರಲ್ಲ. ಮಕ್ಕಳು ಓಡಿದ್ರು. ಓಡಿದ್ರೇನು ಸುಮ್ಮನೆ. ಮಕ್ಕಳು ಇದ್ದಾರೆ, ಮಕ್ಕಳು ಇದ್ದಾರೆ. ಎಸ್, ಇರಲಿ, ಇದ್ದಾರೆ. ಇರು ಧಾತು. ಹೌದೇನಪ್ಪ? ಅವರು ಚೆನ್ನಾಗಿ ಬಾಳಿದರು. ಅವರು ಬಾಳಿದರು, ಮುಗೀತು. ಬಾಳು. ಹೀಗೆ ಇಲ್ಲಿ ಕರ್ಮಪದಗಳ ಅಪೇಕ್ಷೆ ಇರಲ್ಲ. ಇಂಥ ವಾಕ್ಯಗಳು ಅಕರ್ಮಕ ವಾಕ್ಯಗಳು. ಅಲ್ಲಿ ಬರುವಂಥ ಧಾತುಗಳು ಅಕರ್ಮಕ ಧಾತು, ಕರ್ಮಪದದ ಅಪೇಕ್ಷೆ ಇಲ್ಲದೆ ಇರತಕ್ಕಂಥದ್ದು. ಮಲಗು, ಬದುಕು, ಹೊಳೆ, ಓಡು, ಇರು, ಬಾಳು, ಹೋಗು, ಬರು, ನಾಚು, ಇವೆಲ್ಲ ಧಾತುಗಳು. ಎಂಥ ಧಾತುಗಳು? ಅಕರ್ಮಕ ಧಾತುಗಳು. ಯಾಕೆ ಅಕರ್ಮಕ ಧಾತು ಅಂತ ಕರಿತೀವಿ? ಇಲ್ಲಿ ಕರ್ಮಪದವನ್ನು ಅಪೇಕ್ಷೆ ಪಡಲ್ಲ ಇವು. ಇಟ್ ಮೀನ್ಸ್ ಕರ್ಮಪದ ಈ ವಾಕ್ಯ ರಚನೆ, ಈ ಪದಗಳನ್ನು ಕ್ರಿಯಾಪದ ಇಟ್ಕೊಂಡು ನಾವು ವಾಕ್ಯ ರಚನೆ ಮಾಡಿದಾಗ ಇಲ್ಲಿ ಕರ್ಮಪದಗಳು ಬರೋದಿಲ್ಲ. ಆದರೆ ಇಲ್ಲಿ ನಾವು ಸಕರ್ಮಕ ಅಂತ ಕರೆದ್ವಿ. ಇಲ್ಲಿ ಸಕರ್ಮಕದಲ್ಲಿ ಈ ಧಾತುಗಳನ್ನು ಇಟ್ಕೊಂಡು ನಾವು ವಾಕ್ಯ ರಚನೆ ಮಾಡಿದಾಗ ಕರ್ಮಪದ ಬೇಕೇ ಬೇಕು. ಕರ್ಮಪದ ಇಲ್ಲದೆ ಇರತಕ್ಕಂಥದ್ದು ಅಕರ್ಮಕ, ಕರ್ಮಪದ ಇರ್ತಕ್ಕಂಥದ್ದು ಸಕರ್ಮಕ. ಸಕರ್ಮಕ ವಾಕ್ಯ, ಅಕರ್ಮಕ ವಾಕ್ಯ. ಸಕರ್ಮಕ ಧಾತು, ಅಕರ್ಮಕ ಧಾತು. ಓಕೆ, ಎಸ್, ಟೇಕ್ ಡೌನ್.